ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿರುವ ಮೇಟಿಗಳಿಗೆ ಕೂಲಿಯನ್ನ ನೀಡಿಲ್ಲ. ಇದರಿಂದ ನಮ್ಮ ಜೀವನ ದುರಸ್ಥವಾಗಿದೆ. ಆದಷ್ಟು ಶೀಘ್ರದಲ್ಲಿ ನಮ್ಮ ಕೂಲಿಯನ್ನ ಬಿಡುಗಡೆ ಮಾಡಬೇಕೆಂದು ಮೇಟಿ ಶಾಂತಮ್ಮ ಒತ್ತಾಯಿಸಿದ್ದಾರೆ. ನಾವು ಹಲವಾರು ಜನ ನರೇಗಾ ಕೂಲಿಕಾರರನ್ನ ಕರೆದುಕೊಂಡು ಕೂಲಿ ಕೆಲಸವನ್ನ ಮಾಡಿಸಿದವರು ಸಹ ಪ್ರಭು ಲಿಂಗನಗೌಡ ಪಿಡಿಒ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ನಮ್ಮಿಂದ ಕಮಿಷನ್ ಕೇಳ್ತಿದ್ದಾರೆ. ಅದನ್ನ ಕೊಡಲು ಒಪ್ಪದೇ ಇದ್ದಾಗ ಹೀಗೆ ನಮ್ಮನ್ನ ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ಹೊಸ ದರೋಜಿ ಪಿಡಿಒ ಪ್ರಭುಲಿಂಗನಗೌಡ ಮತ್ತು ಎಡಿ ರೇಣುಕಾರಾಧ್ಯ ಹಾಗೂ ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿಯನ್ನ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳ ಕಮಿಷನ್ಗಾಗಿ ಬೇಡಿಕೆ ಇಡ್ತಿದ್ದಾರೆ. ಅವರಿಗೆ ಕಮಿಷನ್ ನೀಡಲು ನಾವು ಎಲ್ಲಿಂದ ಹಣ ತರಬೇಕು? ಇದೇನು ಗುತ್ತಿಗೆಯ ಕಾಮಗಾರಿಯೇ ಎಂದು ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ನರೇಗಾ ಕಾರ್ಮಿಕರಿಗೆ ಕೇವಲ 70 ರೂಪಾಯಿಗಳಿಂದ 100 ರೂಪಾಯಿಗಳವರೆಗೆ ಮಾತ್ರ ಕೂಲಿಯನ್ನ ಮಾಡ್ತಿದ್ದಾರೆ. ಇನ್ನುಳಿದ ಹಣವನ್ನು ಅಧಿಕಾರಿಗಳು ಗುಳುಂ ಮಾಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ನ ಸಂದಾಯವಾದ ನರೇಗಾ ಕೆಲಸವನ್ನ ಸುಸೂತ್ರವಾಗಿ ನಡೆಸಿಕೊಳ್ತಾರೆ. ಇಲ್ಲವಾದರೆ ಕೇವಲ 60 ರಿಂದ 100 ರೂಪಾಯಿ ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣ ಸಂದಾಯ ಮಾಡ್ತಾರೆ. ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡ್ತಿದ್ದಾರೆ. ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು 3/4 ಅಡಿಗಳಷ್ಟು ಮಾತ್ರ ಕೆಲಸ ನಡೀತಾ ಇದ್ದು ಈ ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 370 ರೂಪಾಯಿಗಳ ಕೂಲಿಯನ್ನ ಅವರ ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಯಾಕೆ ಕಡಿಮೆ ಹಾಕಿದ್ದು ಯಾಕೆ ಅವರು ಇನ್ನ ಸ್ವಲ್ಪ ಅಲ್ಲಿ ಒಳಗೆ ತೊಡಕಂತ ಇಲ್ಲ. ನಮಗಿಲ್ಲಿ ಕಲೆವು ಬಂದಾಗ ಕಲೆಗಳು ತೊಡಕಂತಿಲ್ಲ. ಲೆಂತ್ ಜಾಸ್ತಿ ಕೊಟ್ಟಿವಿ. ಅಗಲಂತೂ ಬರ್ತತೆ, 1 ಮೀಟ್ರ್ ಅಗಲ ಬರ್ತತೆ. ಒಂದು ಅರ್ಧ ಅಡಿ 4 ಇಂಚ್ ಒಂದು ಅರ್ಧ ಒಳಗೆ ಬರ್ಬೋದು. ಮತ್ತೆ ಅದ್ರ ಮೇಲೆ ಜಾಸ್ತಿ ಇಲ್ಲ, ಇನ್ನು ಜಾಸ್ತಿ ಕೊಟ್ಟಿವಿ. ಗಾಳಿ ಬರಂಗಿಲ್ಲ, ಒಂದು ಎಣ್ಣೆ ಬರಂಗಿಲ್ಲ. ನಾವೇನು ತಂದ್ಕೊಂಡು ತಿನ್ಬೇಕು? ಇವಾಗ ಕೂಲಿಗೆ ಕೆಲಸ ಎದಕ್ಕೆ ಬಿಟ್ಟಾರ? ನರೇಗೆ ಕೆಲಸ ಎದಕ್ಕೆ ಬಿಟ್ಟಾರ? ನಾವು ದುಡಿಯೋಕ್ಕಾಗ್ಲಲ್ಲ. ಈ ದೊರೆಜಾಗ ಪ್ರತಿಯೊಂದು ದುಡಿಯವ್ರೆ, ಇದ್ದಂಥವ್ರು ಯಾರಿಲ್ಲ. ಎಲ್ಲರೂ ದುಡಿಯವ್ರೆ. 4 ಊರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ. ಅದ್ರ ಬಿಟ್ಟು ಇನ್ನು ಹೊಲ್ದ ಕೆಲಸ ಕೂಡ ಇಲ್ಲ, ಮಾಡಕ್ಕೆ ಕೂಡ. ಏನೋ ನೀರು ಬಂದರೆ ದೇವ್ರ ಮಠ ಹೋಗ್ತೀವಿ ನಾವು. ಇಲ್ಲಿ ಕೂಡ ಇಲ್ಲ. ಇಲ್ಲಿ ಏನೋ ಒಂದು 6 ಮಂದಿಗೆ 5 ಮಂದಿಗೆ ಅಂದ್ರೆ ಮಸ್ತಾಯ್ತು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುತ್ತಿರುವ ಮೇಟಿಗಳಿಗೆ ಕೂಲಿಯನ್ನ ನೀಡಿಲ್ಲ. ಇದರಿಂದ ನಮ್ಮ ಜೀವನ ದುರಸ್ಥವಾಗಿದೆ. ಆದಷ್ಟು ಶೀಘ್ರದಲ್ಲಿ ನಮ್ಮ ಕೂಲಿಯನ್ನ ಬಿಡುಗಡೆ ಮಾಡಬೇಕೆಂದು ಮೇಟಿ ಶಾಂತಮ್ಮ ಒತ್ತಾಯಿಸಿದ್ದಾರೆ. ನಾವು ಹಲವಾರು ಜನ ನರೇಗಾ ಕೂಲಿಕಾರರನ್ನ ಕರೆದುಕೊಂಡು ಕೂಲಿ ಕೆಲಸವನ್ನ ಮಾಡಿಸಿದವರು ಸಹ ಪ್ರಭು ಲಿಂಗನಗೌಡ ಪಿಡಿಒ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ನಮ್ಮಿಂದ ಕಮಿಷನ್ ಕೇಳ್ತಿದ್ದಾರೆ. ಅದನ್ನ ಕೊಡಲು ಒಪ್ಪದೇ ಇದ್ದಾಗ ಹೀಗೆ ನಮ್ಮನ್ನ ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ಹೊಸ ದರೋಜಿ ಪಿಡಿಒ ಪ್ರಭುಲಿಂಗನಗೌಡ ಮತ್ತು ಎಡಿ ರೇಣುಕಾರಾಧ್ಯ ಹಾಗೂ ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿಯನ್ನ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳ ಕಮಿಷನ್ಗಾಗಿ ಬೇಡಿಕೆ ಇಡ್ತಿದ್ದಾರೆ. ಅವರಿಗೆ ಕಮಿಷನ್ ನೀಡಲು ನಾವು ಎಲ್ಲಿಂದ ಹಣ ತರಬೇಕು? ಇದೇನು ಗುತ್ತಿಗೆಯ ಕಾಮಗಾರಿಯೇ ಎಂದು ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ನರೇಗಾ ಕಾರ್ಮಿಕರಿಗೆ ಕೇವಲ 70 ರೂಪಾಯಿಗಳಿಂದ 100 ರೂಪಾಯಿಗಳವರೆಗೆ ಮಾತ್ರ ಕೂಲಿಯನ್ನ ಮಾಡ್ತಿದ್ದಾರೆ. ಇನ್ನುಳಿದ ಹಣವನ್ನು ಅಧಿಕಾರಿಗಳು ಗುಳುಂ ಮಾಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ನ ಸಂದಾಯವಾದ ನರೇಗಾ ಕೆಲಸವನ್ನ ಸುಸೂತ್ರವಾಗಿ ನಡೆಸಿಕೊಳ್ತಾರೆ. ಇಲ್ಲವಾದರೆ ಕೇವಲ 60 ರಿಂದ 100 ರೂಪಾಯಿ ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣ ಸಂದಾಯ ಮಾಡ್ತಾರೆ. ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡ್ತಿದ್ದಾರೆ. ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು 3/4 ಅಡಿಗಳಷ್ಟು ಮಾತ್ರ ಕೆಲಸ ನಡೀತಾ ಇದ್ದು ಈ ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 370 ರೂಪಾಯಿಗಳ ಕೂಲಿಯನ್ನ ಅವರ ಖಾತೆಗೆ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಮೂರು ವರ್ಷದಿಂದ ಅಲ್ಲೇ ಒಂದೇ ಕೋಣೆಗೆ ಅದೇ ತೆಗೆದು ಅದೇ ನೇಮ್ ಬೋರ್ಡ್ಗಳು ನಾವು ಹಾಕೊಂಡು ಹೋಗ್ತೀವಿ.